ಅವಶ್ಯಕತೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಮಂಗ್ಲಿಬಾಯಿ ಅವರು, ಹನುಮಂತವರು ಈ ಸಮಾಜದ ಸಂತ ಸೇವಾಲಾಲರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತನಾಡಬಾರಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ಹಣಿಮಣಿದು ಈ ವೇದಿಕೆ ಮೇಲೆ ಆಸೀನಿರ್ತಕ್ಕಂಥ ಎಲ್ಲ ರಾಜಕಾರಣಿ ಹಿರಿಯರು, ಶಾಸಕರು, ಸಂಸದರು, ಮಾಜಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಜೈ ಸೇವಾಲಾಲ್ ಸೇವಾಲಾಲ್ ಅಂತಕ್ಕಂಥ ಇವತ್ತು ಜೈಕಾರವನ್ನು ಹಾಕ್ಕೊಂಡು ಇವತ್ತು ಇಲ್ಲಿವರೆಗೆ ಧರ್ಮಗುಳ ಸೇವಾಲಾಲ್ ಮಹಾರಾಜರ 286ನೆಯ ಜಯಂತಿ ಉತ್ಸವ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಬಹಳ ಸಂತೋಷದ ಸುದ್ದಿ ಏನಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಸಂತ ಸೇವಾಲಾಲರ ಒಂದು ಪ್ರತಿಯೊಂದು ತಾಂಡದಲ್ಲಿ ಒಂದು ಸೇವಾಲಾಲರ ಒಂದು ಜಯಂತಿ ಉತ್ಸವನ ಕಾರ್ಯಕ್ರಮ ನಾವು ಮಾಡ್ತಿದ್ದೆವು. ವಿಶೇಷವಾಗಿ ಇವತ್ತು ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಗೋಪಾಲ್ ಮಹಾರಾಜರು ಮತ್ತು ಸಿದ್ಧಲಿಂಗ ಮಹಾರಾಜರು ಇವತ್ತು AK 47 ಯಾರಂದ್ರೂ ನಿಮ್ಗೆ ಗೊತ್ತದ, ಈಗಾಗಲೇ ಮಾತನಾಡಿದರು. ಸೋಮಲಿಂಗ ಮಹಾರಾಜರು ಇವತ್ತು ಸಿದ್ಧಲಿಂಗ ಮಹಾರಾಜರು, ಗೋಪಾಲ ಮಹಾರಾಜರ ನೇತೃತ್ವದಲ್ಲಿ ಇಡೀ ಇವತ್ತು ಬಿಜಾಪುರ ನಗರ ಯಾವ ರೀತಿ ವಾತಾವರಣ ಸೃಷ್ಟಿ ಆಗಿತ್ತಪ್ಪ ಅಂತಂದ್ರೆ, ಯಾವ ರೀತಿ ಸಂಕ್ರಮಣದ ಹಬ್ಬ ಆಗ್ತದೆ ಇವತ್ತು ಅದೇ ರೀತಿ ಇವತ್ತು ಸೇವಾಲಾಲರ ಜಯಂತಿಯನ್ನು ಆಗಿತ್ತು. ಇದು ಪ್ರಥಮ ಬಾರಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇವತ್ತು ಬಂಜಾರ ಸಮಾಜ ಬಹಳ ಕಡು ಬಡವರು ಇರ್ತಕ್ಕಂಥ ಸಮಾಜ. ನಾನು ಬಹಳ ವರ್ಷಗಳಿಂದ ಇವತ್ತು ಬಂಜಾರ ಸಮಾಜದ ಜೊತೆ ಇದ್ದು 92ನೇ ಇಸ್ವಿಯಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಬಂಜಾರ ಸಮಾಜದಲ್ಲಿ ನಾನು ಕಾಲಿಡ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಬರ್ತಿರಲಿಲ್ಲ. 94ರಲ್ಲಿ ಸ್ವಲ್ಪ ಬರ್ತಿತ್ತು, 99ರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಬರ್ತಿತ್ತು. ಆಮೇಲೆ ಸತತವಾಗಿ ನಿರಂತರವಾಗಿ ಬಂಜಾರ ಸಮಾಜ ಯಾವ ರೀತಿ ಇರ್ತಪ್ಪ ಅಂತಂದ್ರೆ, ಇವತ್ತು ಹೊಲದಲ್ಲಿ ನಟ್ಟು ಕಡಿದು ಗಳೆ ನೇಗ್ಲಿ ಹೊಡೆದು ಇವತ್ತು ಜೀವನ ಸಾಕ್ತಕ್ಕಂಥ ಈ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಅವ್ರ ಜೊತೆ ಬಹಳ ಜನ ಇವತ್ತು ವಾಚು ಇರ್ಬೋದು, ಗೋಪು ಇರ್ಬೋದು, ಅನೇಕ ಮಿಟ್ಟು ಇರ್ಬೋದು, ಅನೇಕರನ್ನ ಕರ್ಕೊಂಡು ನಾನು ಕೂಡ ಅವ್ರ ಜೊತೆಯಲ್ಲಿ ಇವತ್ತು ಒಬ್ಬ ರೈತನ ಮಗನಾಗಿ ನಾನು ಹೊಲದಲ್ಲಿ ಕೂಡ ನಾನು ನಟ್ಟನ್ನು ಕಡ್ದಿದ್ದೀನಿ. ನಟ್ಟು ಯಾರು ಕಡಿತಿರ್ಲಿಲ್ಲ ಈ ಕಾಲದಲ್ಲಿ. ಸಮಾಜದ ಮುಖಂಡರು ಇವತ್ತು ಹಿರಿಯರನ್ನ ಕರ್ಕೊಂಡು, ಯಾಕಂದ್ರೆ ಸಮಾಜದಲ್ಲಿ ಯಾವ ರೋಗ ಪಿಡಿಗಳನ್ನ ಬರ್ತಕ್ಕಂಥ ಯಾವುದಾದ್ರು ಇರ್ಲಾರ್ದು ಸಮಾಜ ಯಾವುದಾದ್ರು ಇದ್ರೆ ಅವರು ಉರಿ ಬಿಸಿಲಿನಲ್ಲಿ ಕೆಲಸ ಮಾಡಿ ಅವ್ರಿಗೆ BP ಶುಗರ್ ಯಾವ ಇರ್ಲಾರದೆ ಇರ್ತಕ್ಕಂಥ ಸಮಾಜ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮ್ಮ ಮಕ್ಕಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲಿತು ಇವತ್ತೇನು ರೈಲ್ವೆ ಇಲಾಖೆ ಇರ್ಬೋದು, ಇವತ್ತು ಶಿಕ್ಷಣ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅನೇಕ ಇವತ್ತು ವಿಮಾನ ನಿಲ್ದಾಣದಲ್ಲಿ ಇರ್ಬೋದು, ಅನೇಕ ಎಲ್ಲಿ ನೋಡಿದ್ರು ಕೂಡ ಇವತ್ತು ಗೋವಾದಲ್ಲಿ ಇರ್ಬೋದು, ಮಹಾರಾಷ್ಟ್ರದಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಕ್ಕಂಥ ಸಮಾಜ ಯಾವುದಾದ್ರು ಇದ್ರೆ ಅದು ಬಂಜಾರ ಸಮಾಜ ಅಂತಕ್ಕಂಥ ಮಾತನ್ನ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಬಯಸ್ತೀನಿ. ನಿಮ್ಗೆ ಗೊತ್ತಿರಲಿ, ಯಾರ್ಯಾರು ಏನು ಮಾಡಿದ್ರು ನಾನು ಹೇಳಂಗಿಲ್ಲ. ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸೋತಿರ್ಬೋದು, ಆದರೆ ಇವತ್ತು ನನಗೆ ಅಂಗೈಲಿ ಇಡ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಮೊಟ್ಟ ಮೊದಲದ್ದು ಇವತ್ತು ಬಂಜಾರ ಸಮಾಜ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ ಇವತ್ತು. ಆದರೆ ಸಕ್ರಿದ್ದಲ್ಲಿ ಇರಿಬಿ ಬಹಳ ಮುಕ್ಕರ್ತಾವ, ಆದರೆ ಸಕ್ರಿದ್ದಲ್ಲಿ ಇರಿಬಿ ಬಹಳ ಮುಕ್ಕರ್ತಾವ. ನಾನು ಸಕ್ರೆ ಇಲ್ಲಾರ್ದ ಜಾಗದಲ್ಲಿ ಹೋಗಿ ನಾನು ಮಾಡ್ತಕ್ಕಂಥ ನಾನು ಬಾರಿ ತಪ್ಪಲ ಮುಟ್ಟಿ ಕೈ ಮೇಲೆ ನೀರು ಹಾಕೊಂಡು ನಿಮ್ಮ ಸಮಾಜದ ಮನಿ ಮಗನಾಗಿ ನಿಮ್ಮ ಜೊತೆ ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ಇವತ್ತು ಸೇವಾಲಾಲರು, ಸಂತ ಸೇವಾಲಾಲರು ಇವತ್ತು ಅವ್ರನ್ನ ನೆನಪಿಸ್ಬೇಕು, ಅವರ ಸ್ಮರಣೆ ಮಾಡ್ಬೇಕು. ಹಿಂದೆ ನಾನು ತೊರವಿ ತಾಂಡದಲ್ಲಿ ಗೋಪಾಲ್ ಮಹಾರಾಜರ ತಂದೆಯವರಿದ್ರು, ಅವ್ರ ಜೊತೆಯಲ್ಲಿ ಅವರು ಬಹಳ ಭವಿಷ್ಯ ದೇವರನ್ನ ಹೇಳ್ತಿದ್ರು. ನಾನು ಬಹಳ ಸಣ್ಣವನಿದ್ದೆ. ಅವಾಗ ಹೋದಾಗ ಅವರು ಏನೋ ಹೇಳಿಕೆ ಹೇಳ್ತಿದ್ರು.
ಅವ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನೋ ಜಾಸ್ತಿಗೆ ಅಂದೆ, ನಾನು ಮಹಾರಾಜರ ನೀವು ಇಂಥ ಒಂದು ದಿವ್ಯ ಶಕ್ತಿ ಇದೆ ನೀವು ಹೇಳ್ತೀರಿ ಅಂತಂದ್ರೆ ಒಂದು ಸ್ವಲ್ಪ ಮಾಡಾಗ್ಯದ, ಮಳಿ ಬರಂಗಿಲ್ಲ ಯಾಕೆ ಅಂತಂದೆ. ಬಾಬಾ 5 ನಿಮಿಷ ಕೊಡ್ರಿ ನಾ ಮಳಿ ತರಿಸ್ತೀನಿ ಅಂದ್ರು. ನಾನು ನಕ್ಕನವಕ್ಕೆ ಅವ್ರು ಅಂದ್ರು, ಬಾಬಾ ನೀವು ನಗಬೇಡ್ರಿ ಅಂದ್ರು. 10 ನಿಮಿಷಕ್ಕೆ ಕೂತೆ 10 ನಿಮಿಷದಲ್ಲಿ 5 ನಿಮಿಷ ಮಳೆ ಬಂದು ಹೋಯ್ತು. ಅಂತ ಶಕ್ತಿ ಉಳ್ತಕ್ಕಂಥ ಸಮಾಜ ಇದು ಬಂಜಾರ ಸಮಾಜ. ಇವತ್ತು ಮಿಟ್ಟು ಮಹಾರಾಜರು ನಾವು ನೆನಪಿಸ್ಕೋಬೇಕು. ಇವತ್ತು ಗೋಪಾಲ್ ಮಹಾರಾಜರು ತಂದೆಯವ್ರು ನೆನೆಸ್ಬೇಕು. ಇವತ್ತು ಸಂತ ಸೇವಾಲಾಲ್ರು ಯಾವ ರೀತಿ ಇದ್ರಪ್ಪ ಅಂದ್ರೆ ಅವ್ರ ಶಕ್ತಿ ಏನಪ್ಪಾ ಅಂತಂದ್ರೆ ಹಿಂದಕ್ಕೆ ಬಂಜಾರ ಸಮಾಜ ಈಗೆಲ್ಲ ಮಷಿನ್ಗರಿ ಆಗ್ಯಾವ, ಮಷಿನ್ ಬಂದವ, JCB ಅದಾವ, ಪೋಕ್ಲೈನ್ ಅದಾವ. ಅವಾಗ ರೈಲ್ವೆ ಇಲಾಖೆಯಲ್ಲಿ ಕೈ ಮಾಡಿ ಕೆಲಸ ಮಾಡ್ತಕ್ಕಂಥ ಸಮಾಜ, ರೈಲ್ವೆ ಹಳಿ ಎತ್ತಿಡ್ತಕ್ಕಂಥ ಸಮಾಜ ಯಾರಾದ್ರೂ ಇದ್ರೆ ಅದು ಬಂಜಾರ ಸಮಾಜ. ಅವಾಗ ಸೇವಾಲಾಲ್ರು, ಸಂತ ಸೇವಾಲಾಲ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಾರ. ಅಲ್ಲಿ ಇರ್ತಕ್ಕಂಥ ಬಂಜಾರ ಸಮಾಜದವರು ಎಲ್ಲರೂ ಕೆಲಸ ಮಾಡ್ತಿರ್ತಾರ. ಅವ್ರಿಗೆ ಬಹಳ ಹಸುವಾಗಿರ್ತದ. ಎಷ್ಟು ಹಸುವಾಗಿರ್ತದಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಈಗ ಹಸುವಾಗ್ಯದ ನಮ್ಗೆ ಮನೆಗೆ ಹೋಗಿ ತರಬೇಕಂದ್ರೆ ನಾವು 4-5 ಕಿಲೋಮೀಟರ್ ಹೋಗ್ಬೇಕು. ಹೆಂಗ್ ಅಂತಂದಾಗ ಸಂತ ಸೇವಾಲಾಲ್ ಮಹಾರಾಜರು ಬಂದು ಹೇಳ್ತಾರ, ನೀವು ಏನ್ ಹಸುವಾಗ್ಯದಲ್ಲ ನೀನ್ ಅಲ್ಲಿ ಹೋಗು, ನೀನು ಒಂದು ಬುಗೋಣಿಯಲ್ಲಿ ಹೋಗಿ ಬಕೆಟ್ನಲ್ಲಿ ಅದನ್ನ ಅಲ್ಲಿ ಏನಿದೆ ಅದು ತುಂಬ್ಕೊಂಬ ಅಂತ ಹೇಳ್ತಾರೆ. ಆ ತುಂಬ್ಕೊಂಬ ಅಂದಾಗ ಅವ್ರು ಹೋಗ್ತಾರ, ಅಲ್ಲಿ ಹೋಗಿ ನೋಡ್ತಾರ, ಅಲ್ಲಿ ಏನೂ ಇರಂಗಿಲ್ಲ. ಮಹಾರಾಜರ ಬಳಿ ಬಂದು ಕೇಳ್ತಾರ ಅವ್ರು, ಗುರುಗಳೇ ಅಲ್ಲಿ ನೀವು ಹೇಳಿದ್ರಿ, ಅಲ್ಲಿ ಹೋಗಿ ನಾವು ತೊಗೊಂಬರಕ್ ಹೋದೆವು, ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನು ಉಸುಕದ. ಬಾಬಾ ಅದು ಏನೈತೆ ಅದು ಉಸುಕಲ್ಲ, ಅದನ್ನು ತಗೊಂಡ್ ಬಾ ಅಂತ ಹೇಳ್ತಾರೆ. ಆ ಉಸುಕನ್ನ ಕೇವಲ 1 ಕಿಲೋ 2 ಕಿಲೋದಲ್ಲಿ ಉಸುಕನ್ನ ತಂದು ಅದು ಬುಗೋಣಿಯಲ್ಲಿ ಹಾಕಿದ್ರೆ ಅದು ಎಷ್ಟು ಜನ, 100 ಜನ ಇವತ್ತು ಸಜ್ಕವನ್ನ ಮಾಡಿಕೊಟ್ಟಂತ ಪವಿತ್ರ ಯಾರಾದ್ರೂ ಇದ್ರೆ ಅದು ಸಂತ ಸೇವಾಲಾಲ್ರು ಅಂತ ಹೇಳ್ಬೇಕಾಗ್ತದೆ. ಇವತ್ತು ಆ ದಿಶೆಯಲ್ಲಿ ಬಂಜಾರ ಸಮಾಜ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಕಾಶ್ ಚವ್ಹಾಣ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಪಾಲ್ ಮಹಾರಾಜರು, ಸಿದ್ಲಿಂಗ್ ಮಹಾರಾಜರು, ಸೋಮಲಿಂಗ್ ಮಹಾರಾಜರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಬಿಜಾಪುರದಲ್ಲಿ ಇಂಥ ಒಂದು ದೊಡ್ಡ ಪ್ರಮಾಣವನ್ನ ತಾವು ಮಾಡಿದಿರಿ. ಇವತ್ತು ಮೆರವಣಿಗೆಯನ್ನ ಮಾಡಿದಿರಿ. ಇವತ್ತು ಸರ್ಕಲ್ ಕೂಡ ಆಗ್ಬೇಕಂತಂದ್ರೆ ಯಾವ ರೀತಿ ಆಯ್ತು, ನೀವೆಲ್ಲ ಹೋರಾಟದ ಪ್ರತಿಫಲ. ಯಾರು ಹೇಳಿಕೆ ಮ್ಯಾಗ ಇವತ್ತು ಸರ್ಕಲ್ ಆಗಿದೆ ಅಂದ್ರೆ ತಪ್ಪದು. ಅದು ಯಾರಪ್ಪ ಅಂದ್ರೆ ನೀವೇನು ಹೋರಾಟ ಇತ್ತು, ನಿಮ್ಮ ಮನಸ್ಸಿನ ಇಚ್ಛೆ ಇತ್ತು, ಅದರಲ್ಲಿ ಬಹಳ ಜನದ ತಲೆಗೆ ಏನಿತ್ತಪ್ಪ ಅಂದ್ರೆ ನಮ್ಮ ದಿವಂಗತ KT ರಾಠೋಡ್ ಸಾಹೇಬ್ರದ ಒಂದು ಮೂರ್ತಿನೂ ಕೂಡ ಕೂಡಿಸ್ಬೇಕು ಅಂತಕ್ಕಂಥ ಒಂದು ಕನಸನ್ನ ಇತ್ತು. ಆದ್ರೆ ಇವತ್ತು ಸಂತ ಸೇವಾಲಾಲ್ರ ಸರ್ಕಾರವನ್ನ ತಾವು ಮಾಡಿದಿರಿ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಯಂ ಇಚ್ಛೆಯಿಂದ ಯಾರ ಕಡೆನೂ ಯಾರಿಗೆ ಕೈ ಚಾಚದೆ 1 ರೂಪಾಯಿ ಕೇಳದೆ ನೀವು ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸ್ವಂತ ಇಚ್ಛೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿದ್ರಿ, ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿ, ಯಾವಾಗಲೂ ಬಂಜಾರ ಸಮಾಜದ ಇವತ್ತು ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 47 ತಾಂಡೆಗಳು ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಹೆಚ್ಚಿಗೇನು ಮಾತನಾಡದೆ ಇವತ್ತು ನಮ್ಮನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 1-2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಶ್ರೀ ದಾನಮಾದೇವಿ